ಮನ್ರೇಗಾ ಹೆಸರಲ್ಲಿ ಕೇಂದ್ರದ ವಿರುದ್ಧ ನಿಂತಿದೆ ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ ಏನು ಮಾತನಾಡ್ತಾ ಇದೆ, ಹೋರಾಟ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಆ ಒಂದು ವಿಚಾರವಾಗಿ ಕೇಳ್ತಾ ಇದ್ದಾರೆ. ನೀವೇನು ಕಡಿದು ಕಟ್ಟೆ ಹಾಕಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರವನ್ನ. BY ವಿಜಯೇಂದ್ರ, ನೀವೇನು ಮಾಡಿದ್ದೀರಿ ಸ್ವಾಮಿ? ಹತ್ತತ್ರ 3 ವರ್ಷ ಆಗ್ತಾ ಬಂತು ನೀವು ಅಧಿಕಾರಕ್ಕೆ ಬಂದು. ನೀವೇನು ಕೆಲಸ ಮಾಡಿದ್ದೀರಿ? ಮನ್ರೇಗಾದ ಒಂದು ಹೆಸರಲ್ಲಿ ಖ್ಯಾತಿಯನ್ನು ತೆಗಿತಾ ಇದ್ದೀರಿ, ಕೇಂದ್ರ ಸರ್ಕಾರದ ವಿರುದ್ಧ ನಿಂತ್ಕೊಳ್ತಾ ಇದ್ದೀರಿ, ಮಾತನಾಡ್ತಾ ಇದ್ದೀರಿ. ನೀವು ಯಾವ ಕೆಲಸವನ್ನು ಮಾಡಿದ್ದೀರಿ, ಏನು ಸಾಧನೆಯನ್ನು ಮಾಡಿದ್ದೀರಿ, ಏನು ಕಡಿದು ಕಟ್ಟೆ ಹಾಕಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಮನ್ರೇಗಾ ವಿಚಾರ ಏನಿದೆ ಅದನ್ನು ಆ ವಿಚಾರದಲ್ಲಿ ಜನರನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀರಿ. ಜನರನ್ನು ಎತ್ತಿ ಕಟ್ಟಲು ರಾಜ್ಯ ಸರ್ಕಾರ ಸದನವನ್ನು ಬಳಸಿಕೊಳ್ತಾ ಇದೆ. ಸಿದ್ದರಾಮಯ್ಯ ಬಹಳ ಚಾಣಾಕ್ಷತನವನ್ನು ಮೆರಿತಾ ಇದ್ದಾರೆ, ನಡೆಯನ್ನು ನಡೀತಾ ಇದ್ದಾರೆ. ತಮ್ಮ ಕುರ್ಚಿ ಉಳಿಸಿಕೊಳ್ಳಲು, ಕಾಲಹರಣವನ್ನು ಮಾಡಲು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ DK ಶಿವಕುಮಾರ್ ಅವರಿಗೆ ಏನು ಸ್ಥಾನ ಬೇಕಲ್ಲ ಅದನ್ನು ಕೈ ತಪ್ಪಿಸೋಕೆ ಸದನವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರ ಬಂದು 3 ವರ್ಷ ಕಳೀತಾ ಬರ್ತಾ ಇದೆ. ಈ ಅವಧಿಯಲ್ಲಿ ನೀವು ಏನು ಕಡಿದು ಕಟ್ಟೆ ಹಾಕಿದ್ದೀರ, ಗುಡ್ಡೆ ಹಾಕಿದ್ದೀರ ಹೇಳ್ರಪ್ಪ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ, CM ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ಎಲ್ಲರಿಗೂ ಕೂಡ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನೀವು ಮನ್ರೇಗಾ ಹೆಸರಲ್ಲಿ ಏನು ಕೇಂದ್ರ ಸರ್ಕಾರ ಹೆಸರನ್ನು ಚೇಂಜ್ ಮಾಡಿಬಿಡ್ತು, ಜಿ ಅಂತ ಹೇಳಿ ಹೆಸರಿಡ್ತು. ಈ ಹಿಂದೆ ಇದ್ದಂಥದ್ದೇನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಒಂದು ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಆ ಒಂದು ಹೆಸರನ್ನು ಬದಲು ಮಾಡಿ ಇಟ್ಟು ಇದೇ ಒಂದು ಹೆಸರಿನ ವಿಚಾರವಾಗಿ ರಾಜಕೀಯ ನಡೀತಾ ಇದೆ. ಗಾಂಧೀಜಿಯ ಹೆಸರನ್ನು ಕೈಬಿಟ್ಟುಬಿಟ್ರು, ಗಾಂಧೀಜಿ ಹೆಸರನ್ನು ತೆಗೆದುಹಾಕಿ ಇವರು ಗಾಂಧೀಜಿಯವರಿಗೆ ಅವಮಾನವನ್ನು ಮಾಡಿದರು. ಗಾಂಧೀಜಿಯ ಒಂದು ಹೆಸರನ್ನು ಹೇಳೋಕೆ ಇವರಿಗೆ ಅಧಿಕಾರ ಇಲ್ಲ. ಗಾಂಧೀಜಿಯವರ ಫೋಟೋವನ್ನು ಅವರ ಕಚೇರಿಗಳಲ್ಲಿ ಹಾಕಿಕೊಂಡು ಬಳಸಿಕೊಳ್ಳೋಕೆ ಇವರಿಗೆ ಯಾವುದೇ ರೀತಿಯಾದಂತಹ ಒಂದು ನೈತಿಕ ಹಕ್ಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಎಲ್ಲ ನಾಯಕರು ಸೆಂಟ್ರಲಿಂದ ಹಿಡಿದು ಇಲ್ಲಿ ಸ್ಟೇಟ್ ತನಕ ಎಲ್ಲರೂ ಕೂಡ ಮಾತನಾಡಿದರು ಕಾಂಗ್ರೆಸ್ನವರು. ಅದೇ ವಿಚಾರವಾಗಿ BY ವಿಜಯೇಂದ್ರ ಮಾತನಾಡ್ತಾ ಇದ್ದಾರೆ. ನೀವೇನು ಮಾತನಾಡ್ತಾ ಇದ್ರೆ ನಿಮಗೇನು ಹಕ್ಕಿದೆ? ಅದೆಲ್ಲ ಬಿಟ್ಟು ನೀವೇನು ಕೆಲಸ ಮಾಡ್ತಾ ಇದ್ರೆ ಅದನ್ನ ಹೇಳಿ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ, ಏನೇನೆಲ್ಲ ಘಟನೆಗಳಾಗ್ತಾ ಇದೆ ಅದನ್ನು ಗಮನಿಸಿದ್ದೀರಾ ನೀವು? ಬರೀ ಒಂದು ಹೆಸರನ್ನು ಇಟ್ಕೊಂಡು ಜನರನ್ನು ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಷ್ಟೇ ನೀವು. ಅದಕ್ಕಾಗಿ ಸದನವನ್ನು ಬಳಸ್ಕೊಳ್ತಾ ಇದ್ದೀರಿ. ಯಾಕಂದರೆ ಹಠಾತ್ ಆಗಿ ಏನು ಒಂದು ಅಧಿವೇಶನವನ್ನು ಕರೆದ್ರಲ್ಲ, ಸಮಾವೇಶವನ್ನು ಸಿದ್ದರಾಮಯ್ಯ ಅವರು ಜಂಟಿ ಒಂದು ಅಧಿವೇಶನವನ್ನು ಕರೆದಲ್ಲ, ಆ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದವರು ಮಾತನಾಡಬಾರ್ದು ಅನ್ನೋಂಥ ರೀತಿಯಲ್ಲಿ ನೀವು ಜಾಣ ನಡೆಯನ್ನು ನಡೀತಾ ಇದ್ದೀರಿ, ಚಾಣಾಕ್ಷ ನಡೆಯನ್ನು ನಡೀತಾ ಇದ್ದೀರಿ. ಬರೀ ಏನು ಆಪೋಸಿಟಲ್ಲಿರುವಂತಹ ಒಂದು ಪಕ್ಷಗಳಿದೆ ಅವ್ರಿಗೋಸ್ಕರ ಅಲ್ಲ, ನಿಮ್ಮ ಪಕ್ಷದಲ್ಲಿರುವಂಥ ನಾಯಕರಿಗೂ ಕೂಡ ಇದು ತೊಂದರೆ ಆಗುವಂಥ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಿ. ಅದು ತುಂಬ ಬುದ್ಧಿವಂತಿಕೆಯಿಂದ. ಅದರಲ್ಲಿ DK ಶಿವಕುಮಾರ್ ಅವರಿಗೆ ಏನು ಆಸೆ ಇದೆ CM ಆಗಬೇಕಂತ ಹೇಳಿ ಆ ಒಂದು ಕನಸನ್ನು ಕೂಡ ಮುಂದಕ್ಕೆ ತಡ್ತಾ ಇದ್ದಾರೆ. ತುಂಬ ಬುದ್ಧಿವಂತರ ಥರ ನಡ್ಕೊಳ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು ಅಂತ ಹೇಳಿ BY ವಿಜಯೇಂದ್ರ ಮಾತನಾಡಿರುವಂಥದ್ದು. ಯಾಕಂದರೆ ಮನ್ರೇಗಾ ಒಂದು ಯೋಜನೆ ಏನಿದೆ ಅದು ತುಂಬ ದೊಡ್ಡ ಮಟ್ಟದ ಯೋಜನೆ. ಅದನ್ನು ನೀವೇ ತಂದಿದ್ದರೂ ಕೂಡ ಈಗಿನ ಕಾಲಕ್ಕೆ ತಕ್ಕಂತೆ ಕೆಲವೊಂದು ವಿಚಾರಗಳನ್ನು ಬದಲಾವಣೆ ಮಾಡಿ ನಾವು ಒಂದು ಹೊಸದಾಗಿ ಯೋಜನೆಯನ್ನು ತಂದಿದ್ದೀವಿ. ಅದಕ್ಕೆ ಹೊಸದಾದ ಒಂದು ಹೆಸರನ್ನು ಕೂಡ ಇಟ್ಟಿದ್ದೀವಿ. ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀವಿ, ಡೆವಲಪ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಒಂದು ನಿಯಮಗಳನ್ನು ತಂದಿದ್ದೀವಿ. ನೋಡಿ, ಈ ಹಿಂದೆ ಇದೇ ಮನ್ರೇಗಾ ಯೋಜನೆಯಲ್ಲಿ 100 ದಿನ ಕೆಲಸ ಕೊಡಬೇಕು ಅಂತ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಹೆಸರನ್ನು ಚೇಂಜ್ ಮಾಡಿ ಏನು ಮಾಡ್ತಾ ಇದೆ, 125 ದಿನಗಳ ಕಾಲ ಕೆಲಸವನ್ನು ಕೊಡಬೇಕು, ಕೂಲಿಯನ್ನು ಕೊಡಬೇಕು ಅವರಿಗೆ ಅಂತ ಹೇಳಿ ನಿರ್ಧಾರ ಮಾಡಿದೆ. ಇದೇ ರೀತಿಯಾಗಿ ತುಂಬ ದೊಡ್ಡ ಕೆಲವೊಂದು ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗಿದೆ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ. ಅದೇ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕೇಂದ್ರ ಸಚಿವ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಅಲ್ಲಿ BY ವಿಜಯೇಂದ್ರ ಕೂಡ ಇದ್ದರು, ಅವರು ಕೂಡ ಮಾತನಾಡಿದರು. ಹೀಗಾಗಿ ಇದೇ ವಿಚಾರವಾಗಿ ಇವರು ಹೇಳ್ತಾ ಇದ್ದಾರೆ, ಸದನವನ್ನು ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ, ಜನರನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರ ಏನು ಕಡಿದು ಕಟ್ಟೆ ಹಾಕಿಲ್ಲ, ಏನೂ ಮಾಡಿಲ್ಲ, ಬರೀ ಗಲಾಟೆಗಳು ದೊಂಬಿಗಳು ಆಗ್ತಾ ಇವೆ. ಸರ್ಕಾರಿ ಕೆಲಸಗಾರರ ಮೇಲೆ, ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಿಮ್ಮ ನಾಯಕರು. ಬಳ್ಳಾರಿಯಲ್ಲಾದಂಥ ಘಟನೆ ನೋಡಿದ್ದೀರಿ, ಶಿಡ್ಲಘಟ್ಟದಲ್ಲಿ ಆದಂಥ ಘಟನೆ ನೋಡಿದ್ದೀವಿ, ಬೇರೆ ಬೇರೆ ಘಟನೆಗಳಿದೆ. ATM ದರೋಡೆ ಆಗಿದ್ದು ಹಗಲೇ ಆಯಿತು. ಈ ರೀತಿಯಾಗಿ ನಿಮ್ಮ ಸರ್ಕಾರವನ್ನು ನಡೆಸ್ತಾ ಇದ್ದರೆ ಹೇಳಿಕೊಳ್ಳೋಕ್ಕೆ ಆಗೋದಿಲ್ಲ. ಆ ರೀತಿ ಘಟನೆಗಳಾಗಿವೆ. ನಿಮ್ಮ ಒಂದು ಅಧಿಕಾರ ಬಂದಾಗಿದ್ದ 3 ವರ್ಷ ಆಗ್ತಾ ಬರ್ತಾ ಇದೆ, 2.5 ವರ್ಷದ ಮೇಲೆ ಆಗ್ತಾ ಇದೆ. ಇತ್ತೀಚೆಗೆ ನೀವು ಹೇಳ್ಕೊಂಡ್ರಿ ದೇವರಾಜು ಅರಸು ಅವರ ಒಂದು ದಾಖಲೆಯನ್ನು ಮುರಿದಿದ್ದೀವಿ ಅಂತ. ಏನು ಮುರಿದ್ರೆ ಏನು ಪ್ರಯೋಜನ? ಏನೂ ಕೂಡ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಆ ರೀತಿಯಾಗಿ ಆಡಳಿತವನ್ನು ಮಾಡ್ತಾ ಇದೆ. ಇಲ್ಲಿ ನೀವೇನು ಕೂಡ ಮಾಡಿಲ್ಲ ಅಂತ ಹೇಳಿ ಖಂಡಿತವಾಗಿ ಕಡ್ಡಿ ತುಂಡಾದಂತೆ ಮಾತನಾಡಿಬಿಟ್ಟಿದ್ದಾರೆ. ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಏನಾದರೂ ಮಾಡಿದರೆ ಹೇಳ್ರಪ್ಪ ನೀವು ಅಂತ BY ವಿಜಯೇಂದ್ರ. ಬರೀ ಒಂದು
ಹೆಸರನ್ನು ನೆಪವಾಗಿಟ್ಟುಕೊಂಡು, ಒಂದು ಯೋಜನೆಯನ್ನು ನೆಪವಾಗಿಟ್ಟುಕೊಂಡು ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸೋದನ್ನು ಬಿಡಿ, ಜನರನ್ನು ಎತ್ತಿಕಟ್ಟೋದನ್ನು ಬಿಡಿ. ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡಿ ಏನಿದೆ ನಿಮ್ಮ ಸರ್ಕಾರ ಬರೋಕ್ಕೆ ಜನರು ಕಾರಣ ಆಗಿದ್ದಾರೆ, ಅವರಿಗೆ ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ರಯ್ಯ ಮೊದಲು ಅಂತ ಹೇಳಿ BY ವಿಜಯೇಂದ್ರ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.